ಒಂದು ಜೀವದ ಬೆಲೆ ಗೊತ್ತಿದೆ ನಿಮಗೆ. ಪ್ರೊಸೀಜರ್ ನೀವು ಗೊತ್ತಿಲ್ಲದೆ ಮಾಡ್ತಿರೋದಕ್ಕೆ ಕೆಲಸ ಇವತ್ತು ಸಮಾಜದಲ್ಲಿ ಸಮಸ್ಯೆ ಆಗ್ತಿದೆ. ನೀವೇನು ಮಾಡಬೇಕು, ಯಾವ ರೀತಿ ಮಾಡಬೇಕು, ಪ್ರೋಟೋಕಾಲ್ ಏನಿದೆ, ಗೈಡ್ಲೈನ್ಸ್ ಏನಿದೆ ಫಸ್ಟ್ ತಿಳ್ಕೊಳ್ಳಿ. ನಿಮ್ಮ ಫೇತ್ಗೆ, ನಿಮ್ಮ ಹಣೆ ಬರೋಕ್ಕೆ ನಮ್ಮನ್ನ ಯಾಕೆ ಹೊಣೆ ಮಾಡ್ತಿದ್ದೀರಾ? ಫಸ್ಟ್ ಆಫ್ ಆಲ್ ನಿಮ್ಮ ಕೆಲಸದ ಬಗ್ಗೆ ನಿಮಗೆ ಅರಿವಿಲ್ಲ ಅಲ್ಲ. ಫಸ್ಟ್ ಆಫ್ ಆಲ್ ಹೇಳ್ತೀನಿ, ನಿಮಗೆ ಕಲೆಕ್ಷನ್ ಮಾಡ್ತಕ್ಕಂಥ ಪವರ್ಸೇ ಇಲ್ಲ. ಅವ್ರ ಮನೆ ಬಾಗಿಲಿಗೆ ಹೋಗ್ತಕ್ಕಂಥ ಪವರ್ಸೇ ನಿಮ್ಗಿಲ್ಲ. ಅವ್ರು ತಂದು ಕಟ್ಟಬೇಕು, ಕಟ್ಟಲ್ಲ ಅಂದರೆ ನೋಟಿಸ್ ಕೊಡಬೇಕು. ನೋಟಿಸ್ ಕೊಡೋದು ಲೀಗಲ್ ಆಗಿ ನೀವು ಸಿವಿಲ್ ಸೂಟ್ ಹಾಕಬೇಕು. ಅದು ಪ್ರೊಸೀಜರ್ ಇರೋದು. ನೀವು ಮನೆ ಬಾಗಿಲಿಗೆ ಹೋಗಿ ಕಲೆಕ್ಷನ್ ಹೋಗಿ ಅಂತ ನೀವು ಯಾವ ಗೈಡ್ಲೈನ್ಸ್, ಆರ್ ಬಿ ಐ ಗೈಡ್ಲೈನ್ಸ್ ಇದೆಯಪ್ಪ, ಆರ್ ಬಿ ಐ ಗೈಡ್ಲೈನ್ಸ್ ಇದೆಯಾ ನನಗೆ ಗೊತ್ತಿಲ್ಲ. ಗೊತ್ತಿದ್ರೆ ಹೇಳಿ ನಾನು. ಅದೇ ಆರ್ ಬಿ ಐ ಗೈಡ್ಲೈನ್ಸ್ ಏನಾದ್ರು ಇದ್ದರೆ ದಯವಿಟ್ಟು ಕೊಡಿ, ನಾನು ನೋಡ್ತೀನಿ. ನಿಮಗೆ ಮನೆಗೆ ಹೋಗಿ ಕಲೆಕ್ಷನ್ ಮಾಡ್ತಕ್ಕಂಥ ಪವರ್ಸು ಏನಾದ್ರು ಆರ್ ಬಿ ಐ ಗೈಡ್ಲೈನ್ಸಲ್ಲಿ ಇದೆ ಅಂತಂದರೆ ನಾವು ಒಪ್ಕೊಂತೀವಿ. ಫಸ್ಟ್ ಆಫ್ ಆಲ್ ಇದೇನ್ರಿ ಆರ್ ಬಿ ಐ ಗೈಡ್ಲೈನ್ಸ್ ಇದೆಯಾ ಮನೆ ಕಲೆಕ್ಷನ್ ಮಾಡ್ಬೋದು ಅಂತ? ಇಲ್ಲ ತಾನೇ, ಇಲ್ಲ ತಾನೇ. ಫಸ್ಟ್ ಆಫ್ ಆಲ್ ನೀವೇ ಅಕ್ಯೂಸ್ ಆಗ್ತೀರಾ? ಅಲ್ಲ, ನಾನು ಹೇಳ್ಬಿಟ್ನಲ್ಲ, ನಾನು ಹೇಳಿದೆ. ಬಟ್ ಆದರೆ ನಮಗೆ ಗೊತ್ತಿಲ್ವಲ್ಲ, ಅವ್ರ ಬಾಯಿಂದನೇ ಬರಲಿಕ್ಕೆ ಹೇಳ್ತಾ ಇದ್ದೀವಿ. ಹೌದ್ರಿ, ಹೌದಪ್ಪ. ಸೆಂಟ್ರ್ ವೈಸ್ ಕಲೆಕ್ಷನ್ ಮಾಡಬೇಕಾಗಿದೆ. ಯಾವ ರೀತಿ? ಆಯ್ತಪ್ಪ, ಗ್ರೂಪಲ್ಲಿ ನಾನು ಕೊಟ್ಟಿಲ್ಲ. ಏನು ಮಾಡಬೇಕು? ಪ್ರೊಸೀಜರ್ಸ್ ಏನಿದೆ? ಜೆಂಟ್ಲ್ಮೆನ್, ನನ್ನ ಹೇಳೋದು ಅರ್ಥ ಆಗ್ತಿದ್ಯಾ? ಆಯ್ತಪ್ಪ, ಆರ್ ಬಿ ಐ ಅವರ ಹೇಳ್ತೀನಿ ಕೇಳಿ. ನೀವು ಸೆಂಟ್ರಲೈಸ್ಡ್ ನೀವು ಕಲೆಕ್ಷನ್ ಮಾಡಬೇಕಿದೆ, ಸೆಂಟ್ರ್ ವೈಸ್ ಕಲೆಕ್ಷನ್ ಮಾಡಬೇಕಿದೆ. ಸೆಂಟ್ರ್ ವೈಸ್ ನಾನು ಕಲೆಕ್ಷನ್ ಮಾಡೋಕ್ಕಾಗಿಲ್ಲ, ಮಾಡಬೇಕು. ನಾನು ಕಟ್ಟಿಲ್ಲ. ಸೆಂಟರ್ ಕಲೆಕ್ಷನ್ ಮಾಡೋದು ಹೆಂಗೆ ಅಂದರೆ, ಆ ಸುತ್ತಮುತ್ತ ಇರ್ತಕ್ಕಂಥವರೆಲ್ಲ ಹೋಗಿ ಅಲ್ಲಿ ಕೊಡ್ತಾರೆ, ಅವರು ನಿಮ್ಗೆ ಕೊಡ್ತಾರೆ. ಹೌದಲ್ವೇನಪ್ಪ? ಆದರೆ ನನಗೆ ಯಾರು ತಂದು ಕೊಟ್ಟಿಲ್ಲ. ಏನು ಮಾಡ್ಬೇಕು ನೀವು? ಟೈಮ್ ಕೊಡೋದಲ್ಲ ರೀ, ಕರೆಕ್ಟ್ ಪ್ರೊಸೀಜರ್ಸ್ ಏನಿದೆ? ಜೆಂಟ್ಲ್ಮೆನ್, ಪ್ರೊಸೀಜರೇ ನೀವು ಗೊತ್ತಿಲ್ಲದೆ ಮಾಡ್ತಿರೋದಕ್ಕೆ ಕೆಲಸ ಇವತ್ತು ಸಮಾಜದಲ್ಲಿ ಸಮಸ್ಯೆ ಆಗ್ತಿದೆ. ಫಸ್ಟು ಕೆಲಸ ಕಲ್ತ್ಕೊಳ್ಳಿ. ನೀವೇನು ಮಾಡಬೇಕು, ಯಾವ ರೀತಿ ಮಾಡಬೇಕು, ಪ್ರೋಟೋಕಾಲ್ ಏನಿದೆ, ಗೈಡ್ಲೈನ್ಸ್ ಏನಿದೆ ಫಸ್ಟ್ ತಿಳ್ಕೊಳ್ಳಿ. ವಿತೌಟ್ ನೋಯಿಂಗ್ ಎನಿ ಪ್ರೋಟೋಕಾಲ್, ವಿತೌಟ್ ನೋಯಿಂಗ್ ಎನಿ ಗೈಡ್ಲೈನ್ಸ್, ಯು ಪೀಪಲ್ ಆರ್ ಎಕ್ಸಿಕ್ಯೂಟಿಂಗ್ ದ ಜಾಬ್. ದಿಸ್ ಇಸ್ ದ ಫೇತ್ ಆಫ್ ಯುವರ್ ಕಂಪ್ನೀಸ್. ನಿಮ್ಮ ಫೇತ್ಗೆ, ನಿಮ್ಮ ಹಣೆ ಬರೋಕ್ಕೆ ನಮ್ಮನ್ನ ಯಾಕೆ ಹೊಣೆ ಮಾಡ್ತಿದ್ದೀರಾ? ವೈ ಆರ್ ಮೇಕಿಂಗ್ ವಿ ಆನ್ಸರಬಲ್? ಒಂದು ಜೀವದ ಬೆಲೆ ಗೊತ್ತಿದೆ ನಿಮಗೆ? ಒಂದು ಜೀವದ ಬೆಲೆ ನಿಮ್ಗೆ ಗೊತ್ತಿದೆಯಾ? ಫಸ್ಟ್ ಆಫ್ ಆಲ್ ನಿಮ್ಮ ಜಾಬ್ ಪ್ರೊಫೈಲೇ ಗೊತ್ತಿಲ್ಲ ನಿಮಗೆ. ಯು ಆರ್ ಟೀಚಿಂಗ್ ಮೀ. ಯು ನೋ ಯುವರ್ ಪ್ರೊಫೈಲ್ ಫಸ್ಟ್. ಅದಕ್ಕೆ ಅಂತ ಲೀಗಲ್ ಟರ್ಮ್ಸ್ ಇದೆ, ಅದಕ್ಕೆ ಅಂತ ಲೀಗಲ್ ಪ್ರೊಸೀಜರ್ಸ್ ಇದೆ. ಲೀಗಲ್ ಪ್ರೊಸೀಜರ್ಸ್ ಫಾಲೋ ಮಾಡಿ. ನೀವು ಲೀಗಲ್ ಪ್ರೊಸೀಜರ್ಸ್ ಫಾಲೋ ಮಾಡ್ದಲ್ಲೇ ನೀವು ಏಕಾಏಕಿ ಮನೆ ಬಾಗಿಲಿಗೆ ಹೋಗಿ ಕಲೆಕ್ಷನ್ಗೆ ಹೋದರೆ, ನಾಳೆ ದಿನ ನನ್ನ ಮನೆ ಬಾಗಿಲಿಗೆ ಯಾರೊಬ್ರು ಸಾಲಗಾರ ಒಂದು ಅಕ್ಕಪಕ್ಕದವ್ರು ನೋಡಿದ ಸಂದರ್ಭದಲ್ಲಿ ನನ್ನ ಮರ್ಯಾದೆ ಹೋಗ್ತಿದೆ ಅಂತ ಹೇಳ್ಬಿಟ್ಟು ಅವನು ಮಾಡ್ಕೊಂಡ್ರೆ ಉತ್ತರ ಕೊಡೋರು ಯಾರು? ಫಸ್ಟ್ ಆಫ್ ಆಲ್ ನಿಮ್ಮ ಕೆಲಸದ ಬಗ್ಗೆ ನಿಮಗೆ ಅರಿವಿಲ್ಲ, ನಿಮಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ. ನಾಗರಾಜ್, ಫಸ್ಟು ಅವ್ರದ್ದು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟು ಅವ್ರಿಗೆ ಆಗಿರ್ತಕ್ಕಂಥ ಅಪ್ರೂವ್ ಕಾಪೀಸ್ ತಗೊಳ್ಳಿ, ಗೈಡ್ಲೈನ್ಸ್ ತಗೊಳ್ಳಿ. ಅವರ ಸಂಸ್ಥೆಯಲ್ಲಿ ಎಷ್ಟು ಜನ ಕಂಪ್ನೀಸ್, ಎಷ್ಟು ಜನ ಎಂಪ್ಲಾಯ್ಸ್ ಇದ್ದಾರೆ ಅದನ್ನ ಡೀಟೇಲ್ಸ್ ತಗೊಳ್ಳಿ. ಮತ್ತು ಅವರ ಯಾರ್ಯಾರಿಗೆ ಲೋನ್ ಡಿಸ್ಬರ್ಸ್ ಮಾಡಿದ್ದಾರೆ, ಯಾವ ಗ್ರೌಂಡ್ಸ್ ಮೇಲೆ ಲೋನ್ ಡಿಸ್ಬರ್ಸ್ ಮಾಡಿದ್ದಾರೆ, ಯಾವ ಡಾಕ್ಯುಮೆಂಟ್ಸ್ ಮೇಲೆ ಲೋನ್ ಡಿಸ್ಬರ್ಸ್ ಮಾಡಿದ್ದಾರೆ, ಆ ಡೀಟೇಲ್ಸ್ ತಗೊಳ್ಳಿ. ನಾವು ಕನ್ಸರ್ನ್ಡ್ ಅವ್ರ ಇದಕ್ಕೆ ಲೆಟ್ರ್ ಹಾಕೋಣ. ನಾವು ಪೊಲೀಸ್ನವರು ನಿಮ್ಮ ಮನೆ ಆಫೀಸ್ಗೆ ತಿರುಗಲಿಕ್ಕೆ ಆಗಲ್ಲ. ದಯಮಾಡಿ ನಿಮ್ಮಷ್ಟಕ್ಕೆ ನೀವೇ ಬಂದು ಹೇಳಿದ್ರಲ್ಲ ಈಗ ಸಾಹೇಬರು, ನಿಮ್ಮ ಬಿಲ್ಡಿಂಗ್ ಅಗ್ರಿಮೆಂಟ್ ಇರ್ಬೋದು, ನಿಮ್ಮ ಸ್ಟಾಫ್ ಡೀಟೇಲ್ಸ್ ಇರ್ಬೋದು, ನಿಮ್ಮ ಆರ್ ಬಿ ಐ ಲೈಸೆನ್ಸ್ ಇರ್ಬೋದು, ಎಲ್ಲನೂ ನಮ್ಮ ರೈಟ್ರ್ ಅಂತ ಇರ್ತಾರೆ. ಸ್ಟೇಷನ್ ರೈಟ್ರ್ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ. ಪ್ರತಿಯೊಂದು ಪ್ರೊಫೈಲು ಒಂದು ಫೈಲ್ ಮಾಡ್ಕೊಬಂದು ತಂದು ಇಲ್ಲಿ ಸಬ್ಮಿಟ್ ಮಾಡಿ ಕೊಟ್ಟೋಗ್ಬೇಕು. ನೋಡಿ, ನಿಮಗೆ ನಾಳೆ, ಇವತ್ತು ಯಾವಾರ ಭಾನುವಾರ ಆಗಲ್ಲ, ಸೋಮವಾರ ಮಂಗಳವಾರದೊಳಗೆ ನೀವು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡ್ತಕ್ಕಂಥ ಒಂದು ಕಾಲಾವಕಾಶ ಅಟ್ಲೀಸ್ಟ್ ಹೇಳಿ. ಈಗ ಅವ್ನು ಯಾರೋ ಗೊತ್ತು ಗುರಿ ಇಲ್ದನ್ನ ಯಾವನೋ ಚಟ ಇರೋದನ್ನ ಇನ್ನೊಂದು ಗೇಮ್ ಆಡೋಣ ಇನ್ನೊಬ್ಬನ ಇಟ್ಕೊಂಡಿರ್ತಾರೆ ಕೆಲಸಕ್ಕೆ, ಅವನು ದುಡ್ಡು ಹೊಟ್ಕೊಂಡು ಹೋದ್ರೆ ಜವಾಬ್ದಾರಿ ಯಾರು? ಉದಾಹರಣೆ ಯಾಕಪ್ಪ, ಮೊನ್ನೆ ಆಗ್ಲಿಲ್ವಾ? ಅದು ಮೊನ್ನೆ ಯಾವ್ದೋ 8 lakhs ಬಂದಿತ್ತು, ಒಂದು FIR ಹಾಕ್ಲಿ ಅಂತ ತಲೆ ಮೇಲೆ ಕುತ್ಕೊಂತೀರಾ. ನಿಮ್ದ ತಪ್ಪು. ಅಲ್ಲ, FIR ಹಾಕ್ಲಿ ಅಂತ ಯಾವ ರೀತಿ ಕೊಟ್ಟರೆ ರೀಸನ್ ಏನು? ಅದು ಓಪನ್ ಆಗಿ ಹೇಳ್ಬಾರ್ದಷ್ಟೇ. ಕೊಟ್ಟರೆ ರೀಸನ್ ಏನು? ಯಾಕೆ ಪೊಲೀಸವ್ರನ್ನ ಮಿಸ್ಲೀಡ್ ಮಾಡ್ತೀರಾ?
ಅವನಿಗಿರ್ತಕ್ಕಂಥ ಕೆಟ್ಟ ಚಟಗಳಿಗೆ, ಅವನಿಗಿರ್ತಕ್ಕಂಥ ಇದಕ್ಕೆ ಯಾರೋ ಬಂದು ಕಿತ್ಕೊಂಡು ಹೋದ್ರು, ಹೊಡೆದ್ರು ನನಗೆ. ಹಾಂ ಏನಿಲ್ಲ, ಆನ್ಲೈನ್ ಗೇಮಿಂಗ್ ಹೋಗಿ ಒಂದು 8 ಲಕ್ಷ ದುಡ್ಡು ಕಳೆದಿದ್ದ. ಅವ್ನು ಬಂದು ಯಾರೋ ಹಿಡ್ಕೊಂಡು ಹೊಡೆದ ಸರ್ ನನಗೆ ದುಡ್ಡು ಅಂತ ಬಂದಿದ್ದ ಕಂಪ್ಲೇಂಟ್. ನಾವು ಅವ್ನು ಎನ್ಕ್ವೈರಿ ಮಾಡಿದಾಗ ಅವ್ನು ಬಾಯ್ ಬಿಡಲಿಲ್ಲ.